ಒಬ್ಬನೇ ಮಗ. ನಾವು ಮನೆ ಮುಂದೆ 23 ಗುಂಟೆ ಜಮೀನಿದೆ, ಬೇರೆ ಕಡೆ ಇದೆ, ಅದಕ್ಕೂ ಬೇರೆ ಥರ ಮಾಡಿದ್ದೀನಿ. ಆ 23 ಗಂಟೆಯಲ್ಲಿ ವರ್ಷಕ್ಕೆ 5 ರಿಂದ 6 ಲಕ್ಷ ದುಡ್ಡು ಮಾಡಬೇಕು ಅಂತ ನಾನು ಕಾಫಿ, ಏಲಕ್ಕಿ, ಮೆಣಸು, ಅದರೊಳಗೆ ಜೇನು ಕೃಷಿ ಮತ್ತೆ ಅಂದರೆ ಜೇನು ತುಪ್ಪ ಯಾರಿಗೂ ಕೊಟ್ಟಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ. ಈ ವರ್ಷದಿಂದ ಎಲ್ಲ ಫಸ್ಟು ಬಂದಿದೆ. ಏಲಕ್ಕಿ ಬಂದಿದೆ, ಕಾಳುಮೆಣಸು, ಕಾಫಿ ಚೆನ್ನಾಗಿ ಸಿಕ್ಕಿದೆ, 300 ಬುಡ ಹಾಕಿದ್ದೀವಿ ಶಾಂಪಲ್ಲು ಅಂತ. ಮೆಣಸು ಚೆನ್ನಾಗಿ ಬಂದಿದೆ. ಆಮೇಲೆ ಅದಕ್ಕೆ ಸ್ಲರ್ರಿ ಸಗಣಿ ನಾನು ತಿಪ್ಪಿಗೆ ಹಾಕಿ ಅದೆಲ್ಲ ಮಾಡಿ, ಲೇಬರ್ ಸಮಸ್ಯೆ ಇರೋದ್ರಿಂದ ನಾವು ನಮ್ಮ ಹೆಂಡ್ತಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ ನಾವೇ 4 ಜನ ಫ್ಯಾಮಿಲಿನೇ ಮಾಡ್ಕೊತೀವಿ. ನಾವು ಲೇಬರ್ ಯಾರನ್ನೂ ಕರೆಯಲ್ಲ. ಸ್ಲರ್ರಿ ಮಾಡ್ಕೊಂಡು ಅವತ್ತಿಂದ ಅವತ್ತೇ ತೋಟಗಳಿಗೆ, ಗಿಡಗಳಿಗೆ ಎಲ್ಲದಕ್ಕೂ ಅದನ್ನೇ ಮಾಡ್ತಿದ್ದೀನಿ. ಜೀರೋ ಕಲ್ಟಿವೇಶನ್. ಮತ್ತು ಅದ್ರ ಸದ್ಯಕ್ಕೆ ಸುತ್ತ ತೋಟದ ಸುತ್ತ ಬಾಳೆ, ನೆರಳಿಗೋಸ್ಕರ ಬಾಳೆ ಹಾಕ್ಕೊಂಬಿಟ್ಟು ಅದ್ರಾಗೆ ಎಷ್ಟು ಬಂದು ಅದನ್ನೇ ಕಟ್ಕೊಳೋದು, ನಾವೇ ಮಾರ್ಕೊಳೋದು. ನಾವು ಅವ್ರಿಗೆ ಮಂಡ್ಯರಿಗೆ ಕೊಡೋದು ಅದೆಲ್ಲ ಇಲ್ಲ, ನಾವೇ ಡೈರೆಕ್ಟ್ ಮಾರೋದು. ಅದಾದ್ಮೇಲೆ ಅಲ್ಲಿ ಮತ್ತೆ 10 ಹಸುಗಳಿದಾವೆ ನಾವು. ಮೊದಲು ಅಕ್ಷಯ ಕಲ್ಪಕ್ಕೆ ಆಗ್ತಿದ್ದೆ, ಒಂದು ಕಾರಣಾಂತರದಿಂದ ನಮಗೆ ಬೇಗ ಎದಳಕ್ಕೆ ಆಗ್ತಿರಲಿಲ್ಲ. ನಮ್ಮ ಅಪ್ಪಾಜಿ ಬೇರೆ ಹುಷಾರಿರಲಿಲ್ಲ, ಹಂಗಾಗಿ ಬಿಟ್ಟೆ ಅದನ್ನು. ಆಮೇಲೆ ಅಲ್ಲಿ ಒಂದು 4 ಎಕರೆ ಜಮೀನಿತ್ತು, ಅಲ್ಲಿಗೂ ಬೋರ್ ಹಾಕ್ಸಿ 6 ಅಡಿಕೆ ಹಾಕಿದೆ, 2000 ಗುಣಿ. ಅದರೊಳಗೆ ಮಧ್ಯಕ್ಕೆ ಈಗ 4ನೇ ವರ್ಷ ಅಡಿಕೆ ಒಂಬಾಳೆ ಹೊಡಿತಾ ಇದೆ. ಅದ್ರ ಮಧ್ಯಕ್ಕೆ 1000 ಬುಡ ಏಲಕ್ಕಿ, 1000 ಬುಡ ಮತ್ತು ಕಾಫಿ ಹಾಕ್ಯಂಡೆ. ನೀವು ಹೇಳ್ದಂಗೆ ಜಾಕಾಯಿ ಗಿಡ, ಬಟರ್ ಫ್ರೂಟ್ ಅವೆಲ್ಲ ಒಂದು 4 3 ಹಿಂಗೆಲ್ಲ ಶಾಂಪಲ್ಗೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ಸುತ್ತ ಹೊಲ ಸುತ್ತ ಪೂರ್ತಿ ಎಲ್ಲ ಬಾಳೆನೇ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಏಲಕ್ಕಿಗೆ ಒಂದು ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸಾಲದಕ್ಕೆ ಅಡಿಕೆ ಗಿಡಕ್ಕೂ ಹೊರಗಡೆ ಬಿಸಿಲು ಬೀಳುತ್ತೆ. ಏನೇ ಸುಣ್ಣ ಹೊಡೆದ್ರು ಅದು ಪಟ್ಟು ಬೀಳ್ತಲೇ ಇರ್ತವೆ, ಮತ್ತು ಸುಣ್ಣ ಹೊಡೆಯೋಕ್ಕಾಗಲ್ಲ. ಹಂಗಾಗಿ ಬಾಳೆ ಹಾಕ್ಕೊಂಡಿದ್ದೀನಿ ಸುತ್ತ ನೆರಳಿಗೋಸ್ಕರ. ಇಷ್ಟೆಲ್ಲ ಮಾಡಿದ್ದೀನಿ. ಈಗ ಏಲಕ್ಕಿ ಗಿಡದ್ದು ಇನ್ನೇ ಮುಂದುವರೆಸಿದ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಒಂದು 700 ಬುಡ. ಕಾಫಿ ಈಗ ಆಲ್ರೆಡಿ ಮನೆ ತವ ಶಾಂಪಲ್ಗೆಲ್ಲ ಡೆಮೋ ನೋಡೋಕ್ಕೆ ಅಂತ 23 ಗುಂಟೆಲ್ಲಿ ಮಾಡಿದೆ. ಡೆಮೋ ಎಲ್ಲ ಸಕ್ಸಸ್ ಆಯ್ತು, ಚೆನ್ನಾಗಿ ಬಂತು. ಹಂಗಾಗಿ ಈ ಸರಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದೊಂದು ಸಾವಿರ ಎಲ್ಲ. ತೆಂಗು ಒಂದು 200 ಗಿಡಿದೆ. ಮಾಡ್ಬೋದು ಒಂದು 23 ಗುಂಟೆಯಲ್ಲಿ. ನೀವು ಹೇಳ್ದಂಗೆ ನನ್ನ ಟಾರ್ಗೆಟ್ ಇರೋದು ಒಂದು 6 ಲಕ್ಷ ಮಾಡಲೇಬೇಕು ಅಂತ ಮಾಡ್ಕೊಂಡಿದ್ದೀನಿ. ಎಷ್ಟು 23 ಗುಂಟೆಯಲ್ಲಿ? 23